ಹಲೋ ಹಾಯ್, ನಾನು ಇವತ್ತು ಮಾರ್ನಿಂಗ್ ಸಂಡೇ ಎದ್ದು ಊರಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಅಂತ ಅನ್ಬಿಟ್ಟು 3:45 ಟೈಮ್ ಆಗಿತ್ತು. ಸರಿ ಅಂತ ಅನ್ಬಿಟ್ಟು ನೀರಿಟ್ಟು ಆಮೇಲೆ ಹೋಗಿ ಪಾತ್ರೆ ಬೆಳಗೋಣ. ಪಾತ್ರೆ ಸ್ವಲ್ಪ ಇತ್ತು, ನೆನ್ನೆ ತಿಂದಿದ್ದು. ಪಾತ್ರೆ ಬೆಳಗ್ಬಿಟ್ಟು ನನ್ನ ರೂಮಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು, ಇನ್ನ ನಮ್ಮ ಮಮ್ಮಿ ಡ್ಯಾಡಿ ಮಲಗಿದ್ರು. ಸೊ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಆಮೇಲೆ ನೋಡಿದ್ರೆ 4 ಗಂಟೆ ಹತ್ತತ್ರ ಆಗ್ತಿತ್ತು. ಸರಿ ಅಂತ ಅಂದ್ಬಿಟ್ಟು ಈಚೆ ಹೋಗಿ ಗೇಟ್ ತೆಗ್ಯೋಣ ಅಂತ ಅನ್ಬಿಟ್ಟು ನಾನು ಈಚೆ ಹೋಗಿ ಗೇಟ್ ತೆಗ್ದ್ಬಿಟ್ಟು ನೋಡಿದ್ರೆ ಯಾರು ಇಲ್ವೇ ಇಲ್ಲ. ಮೇ ಬಿ ಒಂದು 5 o'clock ಮೇಲೆ ನಮ್ ಜನ ಓಡಾಡ್ತಾರೆ. ಸರಿ ಅಂತ ಅನ್ಬಿಟ್ಟು ನಾನು ಒಳಗಡೆ ಬಂದು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಸರಿ ಅಂತ ಅನ್ಬಿಟ್ಟು ರೆಡಿ ಆದೆ. ನಮ್ಮ ಅಮ್ಮನ್ಗೂ ರೆಡಿ ಮಾಡ್ದೆ, ನಮ್ ಡ್ಯಾಡಿನೂ ರೆಡಿ ಆಯ್ತಿದ್ರು. ಸೊ ನಾನ್ ರೆಡಿ ಆಗಿದ್ದಿ ಹಿಂಗೆ. ಸರಿ ಅಂತ ಅನ್ಬಿಟ್ಟು ಇವತ್ತು ಟ್ರೈನಲ್ಲಿ ಅಂತೂ ಫುಲ್ಲು ರಶ್ ಇದ್ರು. ಸರಿ ಅದಾದ್ಮೇಲೆ ಟಿಕೆಟ್ ತಗೊಂಡ್ವಿ, ಪ್ಲಾಟ್ಫಾರ್ಮ್ 1ಕ್ಕೆ ಬಂದ್ವಿ. ಸರಿ ಅಂತ ಅನ್ಬಿಟ್ಟು ಟೀ ತಗೊಂಡ್ವಿ. ಯಾವಾಗ್ಲೂ ಅಷ್ಟೇ ಊರ್ಗ್ ಹೋಗೋ ಟೈಮ್ ಟೀ ತಗೊಂತೀವಿ. ಸರಿ ಅಂತ ಅನ್ಬಿಟ್ಟು ನಮ್ಮಪ್ಪ, ನಾವು, ನಮ್ಮಮ್ಮ ಎಲ್ಲರೂ ಟೀ ಕುಡ್ದಾದ್ಮೇಲೆ ಟ್ರೈನ್ ಬಂತು. ಟ್ರೈನ್ ಮುಗ್ದಾದ್ಮೇಲೆ ನಮ್ಮೂರ್ ಎಲ್ಲರೂ ಕೇಳ್ತಾ ಇದ್ರಿ. ನಮ್ಮೂರ್ ಬಂದ್ಬಿಟ್ಟು ಊರಿಗಮ್ಮ KGF ಅಂತ ಅನ್ಬಿಟ್ಟು. ಸೊ ಅಲ್ಲಿಂದ ಸರಿ ಅಂತ ಅನ್ಬಿಟ್ಟು ಆಟೋ ಹತ್ತಿ ಬಸ್ ಸ್ಟ್ಯಾಂಡ್ KGF ಹತ್ರ ಬಂದ್ವಿ. ಅದಾದ್ಮೇಲೆ ನಾನು ಹೋಟ್ಲಿಗೆ ಹೋಗೋಣ, ಹೋಟ್ಲಲ್ಲಿ ಊಟ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನಮ್ಮ ಅಪ್ಪ ಅಮ್ಮನ ಜನಾದರ್ ಹೋಟ್ಲಿಗೆ ಹೋಗ್ಬಿಟ್ಟು ನಾಷ್ಟ ಮಾಡ್ಕೊಂಡು ಸರಿ ಅಂತ ಅನ್ಬಿಟ್ಟು ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ನನ್ನ ತಮ್ಮನೂ ಅಲ್ಲೇ ಇದ್ದ. ನಮ್ಮ ತಮ್ಮ ಅವನು ಕಾಫಿ ಕುಡಿತಿದ್ದ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದ್ರು, ನಮ್ಮ ಅಜ್ಜಿ ನಾವು ಬರ್ತಾ ಇದೀವಿ ಅಂತ ನಾಷ್ಟ ಮಾಡಿದ್ರು. ಬಟ್ ನಾವು ಮಾಡ್ಬಿಟ್ಟಿದ್ವಿ. ಅದಾದ್ಮೇಲೆ ನಮ್ಮ 2ನೇ ಅಕ್ಕ ಬಂದಿದ್ರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ನನ್ ಮಿನಿ ಲಾಗ್ ಇಷ್ಟ ಆದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಕೇಳ್ತಾರೆ ಯಾವಾಗ್ಲೂ KGFಗೆ ಯಾಕೆ ಹೋಗ್ತಾನೆ ಇರ್ತೀಯಾ ಅಂತ ಅನ್ಬಿಟ್ಟು. ನನಗ್ ನೆಮ್ಮದಿ ಇರೋದು ನಮ್ಮೂರಲ್ಲೇ, ಅವಾಗ ಬರ್ತಾನೆ ಇರ್ತೀನಿ. ಸೊ ಪೀಸ್ ಆಫ್ ಮೈಂಡ್. ನನಗೆ ಏನಾದ್ರು ಬೇಜಾರಾದ್ರೂ ಕೂಡ ನಾನು ಜಾಸ್ತಿ ನಮ್ಮೂರ್ KGFಗೆ ಬರ್ತೀನಿ. ಅಂಡ್ ಥ್ಯಾಂಕ್ ಯು. ಬೈ ಬಾಯ್.